ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತಿನ ಸ್ಪೆಷಲ್ ಬಾಳೆಹಣ್ಣಿನ ಕೇಕು. ಮೊಟ್ಟೆ ಹಾಕದೆ, ಓವನ್ ಇಲ್ಲದೆ ಸಿಂಪಲ್ಲಾಗಿ ಕಡಿಮೆ ಪದಾರ್ಥ ಉಪಯೋಗಿಸ್ಕೊಂಡು ಬಾಳೆಹಣ್ಣಿನ ಕೇಕ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಹಾಕೋ ವಿಡಿಯೋನ ಮಿಸ್ ಮಾಡ್ದೇ ನೋಡ್ಬೋದು. ಈಗ ನಾನು ಬಾಳೆಹಣ್ಣಿನ ಕೇಕ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ. ಇವಾಗ 4 ಬಾಳೆಹಣ್ಣು ತೊಗೊಂಡಿದ್ದೀನಿ. ಚೆನ್ನಾಗಿ ಹಣ್ಣಾಗಿರೋ ಬಾಳೆಹಣ್ಣು ತೊಗೋಬೇಕು. ನಾನು ಏಲಕ್ಕಿ ಬಾಳೆ ತೊಗೊಂಡಿದ್ದೀನಿ. ಇದನ್ನು ತೊಗೊಂಡು ಇವಾಗ ಒಂದು ಕೇಕ್ ಮಾಡೋ ಪಾತ್ರೆಗೆ ಮೊದಲು ಎಣ್ಣೆ ಸವರಿ, ಆಮೇಲೆ ಬಟರ್ ಪೇಪರ್ನ ಹಾಕಿ ಅದ್ರ ಮೇಲೆ ಮತ್ತೆ ಎಣ್ಣೆ ಸವರ್ತೀನಿ. ಇವಾಗ ಎಣ್ಣೆ ಸವರ ಆದಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ಇವಾಗ ಬಾಳೆಹಣ್ಣನ್ನು ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು. ಈಗ ನಾನು ಚಿಕ್ಕ ಚಿಕ್ಕದಾಗಿ 4 ಬಾಳೆಹಣ್ಣು ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಅದನ್ನು ನಯಸ್ಸಾಗಿ ನಾನು ಗ್ರೈಂಡ್ ಮಾಡ್ತೀನಿ. ಈಗ ನಯಸ್ಸಾಗಿ ಗ್ರೈಂಡ್ ಮಾಡಿದ ಮೇಲೆ ಸಕ್ಕರೆ ಪುಡಿನ ನಾನು ಜರಡಿ ಹಿಡಿದು ತೊಗೊತೀನಿ. ಯಾಕೆಂದರೆ ಸಕ್ಕರೆ ಪುಡೀಲಿ ಸ್ವಲ್ಪ ಗಟ್ಟಿ ಇರುತ್ತೆ. ಅದಕ್ಕೋಸ್ಕರ ಸಕ್ಕರೆ ಪುಡಿನ ಜಲ್ಡಿ ಹಿಡಿದ್ಬಿಟ್ಟು ನಾನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾಯಿದ್ದೀನಿ. ಈಗ ಬಾಳೆಹಣ್ಣು ಮತ್ತು ಸಕ್ಕರೆ ಪುಡಿನ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಅಡುಗೆ ಎಣ್ಣೆನ ಹಾಕ್ತೀನಿ. ಒಂದು 1/4 ಬಟ್ಲು ಅಡುಗೆ ಎಣ್ಣೆನ ಹಾಕ್ತೀನಿ. ಅಡುಗೆ ಎಣ್ಣೆ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಅದನ್ನು ಒಂದು ಬೌಲ್ಗೆ ತೆಗೆದುಬಿಟ್ಟು ಹಾಕ್ತೀನಿ. ಮಿಕ್ಸ್ ಮಾಡಿದ ಬಾಳೆಹಣ್ಣು ಮತ್ತು ಸಕ್ಕರೆನ ನಾನು ಚೆನ್ನಾಗಿ ಮಿಕ್ಸ್ ಮಾಡಿರ್ತೀನಲ್ಲ, ಅದನ್ನ ಒಂದು ಬೌಲ್ಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಇವಾಗ ಇದಕ್ಕೆ ಮೈದಾ ಹಿಟ್ಟು 1 ಬಟ್ಲು ಮೈದಾ ಹಿಟ್ಟನ್ನ ಹಾಕ್ತೀನಿ. ನೀವು ಗೋಧಿ ಹಿಟ್ಟು ಕೂಡ ಹಾಕ್ಬೋದು, ಇಲ್ಲ ಮೈದಾ ಅರ್ಧ ಗೋಧಿ ಅರ್ಧ ಕೂಡ ಹಾಕ್ಬೋದು. ನಾನು ಬರೀ ಮೈದಾನ 1 ಬಟ್ಲು ಮೈದಾ ಹಿಟ್ಟನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ ಮೇಲೆ ಕಾಯಿಸಿ ಆರಿಸಿದ ಹಾಲನ್ನ ಹಾಕಬೇಕು. ಇವಾಗ ನೋಡಿ, ಒಂದು ಅರ್ಧ ಬಟ್ಲು ಕಾಯಿಸಿ ಆರಿಸಿದ ಹಾಲನ್ನ ಹಾಕಬೇಕು. ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಂದೇ ಸಾರಿ ಹಾಕಬೇಡ್ರಿ. ತುಂಬ ತೆಳ್ಳಗೂ ಮಾಡಬಾರ್ದು, ತುಂಬ ಗಟ್ಟಿಯಾಗೂ ಮಾಡಬಾರ್ದು. ಅದಕ್ಕೇ ಒಂದು ಸ್ವಲ್ಪನೇ ಹಾಲು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿರಿ. ಈ ಹದ ಇರಬೇಕು. ತುಂಬ ಗಟ್ಟಿನೂ ಇಲ್ಲ, ತೆಳುವೂ ಇಲ್ಲ, ಆ ಥರ ಹದ ಇರಬೇಕು. ಇವಾಗ ಬೇಕಿಂಗ್ ಪೌಡರ್ನ ಹಾಕ್ತಾಯಿದ್ದೀನಿ. 1 ಸ್ಪೂನು ಬೇಕಿಂಗ್ ಪೌಡರು. ವೆನಿಲಾ ಎಸೆನ್ಸನ್ನು ಹಾಕ್ತೀನಿ, ಒಂದು ಅರ್ಧ ಚಮಚ. ವಿನಿಗರು 1/4 ಚಮಚ ವಿನಿಗರ್ನ ಹಾಕ್ತೀನಿ. ವಿನಿಗರ್ ಬದಲು ನೀವು ನಿಂಬೆ ರಸ ಕೂಡ ಹಾಕ್ಬೋದು. ಇಷ್ಟು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಬರಬೇಕು. ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನೀವು ನೋಡ್ತಾ ಇದ್ದೀರಲ್ವ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಮಿಕ್ಸ್ ಮಾಡಿದ ಮೇಲೆ ಇವಾಗ ನಾವು ಬಟರ್ ಪೇಪರ್ ಹಾಕ್ಬಿಟ್ಟು ಎಣ್ಣೆ ಸವರಿ ಇಟ್ಟಿದ್ವಲ್ಲ, ಅದಕ್ಕೆ ಸುರಿಬೇಕು. ನಾವು ಮಾಡಿಟ್ಟಿರೋ ಕೇಕ್ ಮಿಶ್ರಣನ ಅದಕ್ಕೆ ಸುರಿಬೇಕು. ಬಟ್ಲಿಗೆ ಸುರಿದ ಮೇಲೆ ಇವಾಗ ನೋಡಿ, ಈ ಥರ ಈವನ್ನಾಗಿ ಈ ಥರ ಮಾಡಬೇಕು. ಈಗ ಗೋಡಂಬಿ, ಬಾದಾಮಿ, ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಬೇಕಾದರೂ ಹಾಕ್ಕೋಬೋದು. ನಮ್ಮ ಮನೇಲಿ ಗೋಡಂಬಿ, ಬಾದಾಮಿ ಇತ್ತು, ಅದನ್ನು ನಾನು ಕೇಕ್ ಮೇಲೆ ಹಾಕ್ತಾಯಿದ್ದೀನಿ. ನೋಡಿ, ಇವಾಗ ರೆಡಿ ಮಾಡಿದ್ದಾಯಿತು. ಇವಾಗ ಕುಕ್ಕರ್ ಇಟ್ಬಿಟ್ಟು ನಾನು ದಪ್ಪ ತಳ ಇರೋದು ಕುಕ್ಕರ್ ಇಟ್ಟಿದ್ದೀನಿ. ಕುಕ್ಕರ್ ಮೇಲೆ ಈ ಥರ ಇದನ್ನು ಇಟ್ಬಿಟ್ಟು, ಈ ಥರ ಜಾಲರಿನ ಇಟ್ಬಿಟ್ಟು ಒಂದು 10 ನಿಮಿಷ, ಒಂದು 5-10 ನಿಮಿಷ ಅದು ಫ್ರೀ ಹೀಟ್ ಆಗಬೇಕು, ಬಿಸಿ ಆಗಬೇಕು. ಬಿಸಿ ಆದಮೇಲೆ ನಾವು ರೆಡಿ ಮಾಡಿಟ್ಟಿರೋ ಕೇಕ್ ಮಿಶ್ರಣದ ಪಾತ್ರೆನ ಇಟ್ಬಿಟ್ಟು ಮುಚ್ಚಬೇಕು. ಮುಚ್ಚಿಬಿಟ್ಟು 45 ನಿಮಿಷ ಬೇಯಿಸಬೇಕು. ಸಣ್ಣ ಉರಿನಲ್ಲಿ 45 ನಿಮಿಷ ಬೇಯಿಸಬೇಕು. ಮಧ್ಯೆ ತೆಗೆದು ನೋಡಬಾರ್ದು. 45 ನಿಮಿಷ ಆಗೋವರೆಗೂ ಕೂಡ ಮಧ್ಯೆ ತೆಗಿಬಾರ್ದು. ಇವಾಗ ತೆಗೆದು ನೋಡಿರಿ, ಸ್ಟಿಕ್ಕಿಗೆ ಅಂಟಿಲ್ಲ ಅಂದರೆ ಚೆನ್ನಾಗಿ ಬೆಂದಿದೆ ಅಂತ. ಇವಾಗ ನೋಡಿರಿ ರೆಡಿ ಆಯಿತು. ಇವಾಗ ತಣ್ಣಗಾಗೋದಕ್ಕೆ ಇಡಬೇಕು.
ತಣ್ಣಗಾದಮೇಲೆ ಚಾಕುವಿನಿಂದ ಈ ಥರ ಸುತ್ತ ಬಿಡಿಸ್ಕೋಬೇಕು. ಈಗ ಸುತ್ತ ಬಿಡಿಸ್ಕೊಂಡ್ಮೇಲೆ ಇವಾಗ ಒಂದು ಪ್ಲೇಟ್ ಮೇಲೆ ಹಾಕಬೇಕು. ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ನೋಡ್ತಾ ಇದ್ದೀರಲ್ವ. ಇವಾಗ ಕೇಕು ರೆಡಿ ಆಯಿತು ನೋಡಿರಿ. ಎಷ್ಟು ಬೇಗ ಮಾಡ್ಬೋದು, ಓವನ್ ಇಲ್ದೇ ಸುಲಭವಾಗಿ ಮತ್ತು ರುಚಿಯಾಗಿ ಮಾಡ್ಬೋದು. ಮತ್ತು ಇದನ್ನ ನಾವು ಇದಕ್ಕೂ ಕಳಿಸ್ಬೋದು, ಮಕ್ಕಳ ಲಂಚ್ ಬಾಕ್ಸು ಕೂಡ ಕಳಿಸ್ಬೋದು. ತುಂಬಾ ಇಷ್ಟಪಡ್ತಾರೆ, ಮಕ್ಕಳು ಕೂಡ ತುಂಬ ಇಷ್ಟಪಡ್ತಾರೆ. ಬಾಳೆಹಣ್ಣು ಫಂಕ್ಷನ್ ಟೈಮ್ನಲ್ಲಿ ಹೆಚ್ಚು ಉಳಿದಿದ್ರು ಕೂಡ ಈ ಥರ ಮಾಡ್ಬೋದು, ಇಲ್ಲ ಬಾಳೆಹಣ್ಣು ತಂದು ಕೂಡ ಈ ಥರ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ, ಮಕ್ಕಳಂತೂ ತುಂಬಾ ಇಷ್ಟಪಡ್ತಾರೆ. ಬಾಳೆಹಣ್ಣಿನ ಕೇಕ್ನ ತುಂಬ ಇಷ್ಟಪಡ್ತಾರೆ. ನೋಡಿರಿ, ಸುಲಭವಾಗಿ ನಾನು ಬಾಳೆಹಣ್ಣಿನ ಕೇಕ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ.